ನ್ಯಾಯಾಲಯ ಈಗ ನೋಡಿ, ನಾವೇನಂದರೆ ನಾನು ಸಾರ್ವಜನಿಕ ಜೀವನದಲ್ಲಿರೋನು, ಹೋರಾಟವನ್ನೇ ಬದುಕಾಗಿ ಮಾಡ್ಕೊಂಡಿರೋನು. ಅಪ್ಪ ಅಮ್ಮನ ಹೆಸರಲ್ಲಿ ರಾಜಕೀಯ ಹುದ್ದೆಗಿಟ್ಟಿಸ್ಕೊಂಡವನ ನಾನು. ಬೀದಿಲಿ ಹೋರಾಟ ಮಾಡಿ MLA ಆಗಕ್ಕೆ ಮುಂಚೆನೇ 64 ಪೊಲೀಸ್ ಕೇಸ್ ಹಾಕಿಸ್ಕೊಂಡು ವರ್ಷಕ್ಕೆ 3-4 ಸರಿ ಹೋರಾಟದ ಕಾರಣಕ್ಕೆ ಜೈಲಿಗೆ ಹೋಗಿ ಆ ಮೂಲಕ ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಿರೋನು. ನನಗೆ ಜನ್ಮ ಕೊಟ್ಟಿದ್ದಾರೆ ಅಪ್ಪ ಅಮ್ಮ, ರಾಜಕೀಯ ಜನ್ಮ ಕೊಟ್ಟಿದ್ದ ಜನ, ನನ್ನ ಹೋರಾಟ. ಹಾಗಾಗಿ ಇವಕ್ಕೆ ಯಾವುದಕ್ಕೂ ಹೆದರೋ ಪ್ರಶ್ನೆ ಇಲ್ಲ, ಹೆದರ್ಸೋಕ್ಕೂ ಆಗಲ್ಲ. 40 ವರ್ಷದಿಂದಲೇ ಯಾರಿಗೂ ಹೆದರ್ಸೋಕ್ಕಾಗಿಲ್ಲ, ಈಗ ಹೆದರ್ಸೋಕ್ಕಾಗತ್ತಾ? ವೆನ್ ಐ ವಾಸ್ ಹೈಸ್ಕೂಲ್ ಆಗಲೇ ಹೆದರಲಿಲ್ಲ, ಈಗ ಹೆದರ್ತೀವಾ? ಈ ಹೆದರ್ಸೋದು ಬಿಟ್ಬಿಡ್ಲಿ. ಇನ್ನು ಹೋಮ್ ಮಿನಿಸ್ಟ್ರು ಯೋಗ್ಯತೆ ಮಾತು ಆಡಿದ್ದಾರೆ, ಕಾಲ ಬಂದಾಗ ಉತ್ತರ ಕೊಡ್ತೀನಿ. ಏನು ಇದ್ದಿದ್ದಂಗೆ ಹೇಳ್ತೀನಲ್ಲ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಒದ್ದಂಗೆ ಇರುತ್ತೆ ಅಂತ ಗಾದೆ ಮಾತು ಸುಮ್ಮನೆ ಕಟ್ಟಿದ್ದಾರೆ. ಅದನ್ನು ನಾನು ಇದ್ದಿದ್ದಂಗೆ ಹೇಳ್ತೀನಿ. ಕೆಲವರಿಗೆ ಎದಿಗೆ ಬಂದು ಒದ್ದಂಗೆ ಆಗುತ್ತೆ. ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಇದ್ದಿದ್ದಂಗೆ ಹೇಳ್ತೀನಿ, ಇರೋ ಸತ್ಯ ಹೇಳ್ತೀನಿ. ಹಾಗಾಗಿ ಆ ಇರೋ ಸತ್ಯ ಹೇಳಿದಾಗ ಎದಿಗೆ ಬಂದು ಒದ್ದಂಗೆ ಆಗುತ್ತೆ. ಆ ಕಾರಣಕ್ಕೆ ಕಮೆಂಟ್ಸ್ ಮಾಡ್ತಾರೆ. ನ್ಯಾಯಾಲಯ ಈಗ ನೋಡಿ, ನಾವೇನಂದರೆ ನಾನು ಸಾರ್ವಜನಿಕ ಜೀವನದಲ್ಲಿರೋನು, ಹೋರಾಟವನ್ನೇ ಬದುಕಾಗಿ ಮಾಡ್ಕೊಂಡಿರೋನು. ಅಪ್ಪ ಅಮ್ಮನ ಹೆಸರಲ್ಲಿ ರಾಜಕೀಯ ಹುದ್ದೆಗಿಟ್ಟಿಸ್ಕೊಂಡವನ ನಾನು. ಬೀದಿಲಿ ಹೋರಾಟ ಮಾಡಿ MLA ಆಗಕ್ಕೆ ಮುಂಚೆನೇ 64 ಪೊಲೀಸ್ ಕೇಸ್ ಹಾಕಿಸ್ಕೊಂಡು ವರ್ಷಕ್ಕೆ 3-4 ಸರಿ ಹೋರಾಟದ ಕಾರಣಕ್ಕೆ ಜೈಲಿಗೆ ಹೋಗಿ ಆ ಮೂಲಕ ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಿರೋನು. ನನಗೆ ಜನ್ಮ ಕೊಟ್ಟಿದ್ದಾರೆ ಅಪ್ಪ ಅಮ್ಮ, ರಾಜಕೀಯ ಜನ್ಮ ಕೊಟ್ಟಿದ್ದ ಜನ, ನನ್ನ ಹೋರಾಟ. ಹಾಗಾಗಿ ಇವಕ್ಕೆ ಯಾವುದಕ್ಕೂ ಹೆದರೋ ಪ್ರಶ್ನೆ ಇಲ್ಲ, ಹೆದರ್ಸೋಕ್ಕೂ ಆಗಲ್ಲ. 40 ವರ್ಷದಿಂದಲೇ ಯಾರಿಗೂ ಹೆದರ್ಸೋಕ್ಕಾಗಿಲ್ಲ, ಈಗ ಹೆದರ್ಸೋಕ್ಕಾಗತ್ತಾ? ವೆನ್ ಐ ವಾಸ್ ಹೈಸ್ಕೂಲ್ ಆಗಲೇ ಹೆದರಲಿಲ್ಲ, ಈಗ ಹೆದರ್ತೀವಾ? ಈ ಹೆದರ್ಸೋದು ಬಿಟ್ಬಿಡ್ಲಿ. ಇನ್ನು ಹೋಮ್ ಮಿನಿಸ್ಟ್ರು ಯೋಗ್ಯತೆ ಮಾತು ಆಡಿದ್ದಾರೆ, ಕಾಲ ಬಂದಾಗ ಉತ್ತರ ಕೊಡ್ತೀನಿ. ಏನು ಇದ್ದಿದ್ದಂಗೆ ಹೇಳ್ತೀನಲ್ಲ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಒದ್ದಂಗೆ ಇರುತ್ತೆ ಅಂತ ಗಾದೆ ಮಾತು ಸುಮ್ಮನೆ ಕಟ್ಟಿದ್ದಾರೆ. ಅದನ್ನು ನಾನು ಇದ್ದಿದ್ದಂಗೆ ಹೇಳ್ತೀನಿ. ಕೆಲವರಿಗೆ ಎದಿಗೆ ಬಂದು ಒದ್ದಂಗೆ ಆಗುತ್ತೆ. ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಇದ್ದಿದ್ದಂಗೆ ಹೇಳ್ತೀನಿ, ಇರೋ ಸತ್ಯ ಹೇಳ್ತೀನಿ. ಹಾಗಾಗಿ ಆ ಇರೋ ಸತ್ಯ ಹೇಳಿದಾಗ ಎದಿಗೆ ಬಂದು ಒದ್ದಂಗೆ ಆಗುತ್ತೆ. ಆ ಕಾರಣಕ್ಕೆ ಕಮೆಂಟ್ಸ್ ಮಾಡ್ತಾರೆ.